ಬಿಹಾರದ ಮಹಾ ತೀರ್ಪನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತಾ ಇದ್ದೀವಿ. ನಿರಂತರವಾದಂತಹ ವಿಶ್ಲೇಷಣೆ, ಅದರ ಜೊತೆಗೆ ಅಂಕಿ ಅಂಶಗಳ ಸಮೇತವಾಗಿ ತೀರ್ಪಿನ ಒಂದೊಂದೇ ವಿಚಾರವನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತಾ ಇದ್ದೀವಿ. ಈಗಾಗಲೇ NDA 200ರ ಹತ್ರ ಹೋಗ್ತಾ ಇದೆ, ಡಬಲ್ ಸೆಂಚುರಿ. ಮತ್ತೊಂದು ಕಡೆ ಮಹಾಗಠಬಂಧನ್ 50ಕ್ಕೂ ಕೂಡ ಬಹಳ ಕಷ್ಟಪಡ್ತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ. ಇನ್ನು ಇದೇ ಒಂದು ಪ್ಯಾನಲ್ಗೆ ನಮ್ಮ ಜೊತೆಗೆ ಅತಿಥಿಗಳು ಜಾಯ್ನ್ ಆಗ್ತಾ ಇದ್ದಾರೆ. JDS ಪಕ್ಷದ ವಕ್ತಾರರಾದಂತಹ ನಾಗೇಂದ್ರ ಪ್ರಸಾದ್ ಅವರು ಜಾಯ್ನ್ ಆಗ್ತಾ ಇದ್ದಾರೆ. ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಅದೇ ರೀತಿಯಾಗಿ BJP ಪಕ್ಷದ ವಕ್ತಾರರಾದಂತಹ ರತನ್ ಪೂಜಾರಿ ಜಾಯ್ನ್ ಆಗ್ತಾ ಇದ್ದಾರೆ. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಬಹುಶಃ ಇವತ್ತು ಸಂಭ್ರಮಾಚರಣೆ BJPಯವರು ಮಾಡ್ತಾ ಇಲ್ಲ, ಕಾರಣ ಅದು ಏನೋ ದೆಹಲಿಯ ಸ್ಫೋಟ ಕಾರಣ ಅಂತ ಹೇಳ್ತಾ ಇದ್ದೀರಿ. ಬಟ್ ಇಲ್ಲ ಅಂದಿದ್ರೆ ಎಲ್ಲ ಕಡೆಗಳಲ್ಲೂ ಕೂಡ ಕಹಳೆ, ವಿಜಯದ ಕಹಳೆನೇ ಮೊಳಗ್ತಾ ಇತ್ತು. ಈಗ ಆಲ್ರೆಡಿ ಎಲ್ಲರ ಮನಸ್ಸಲ್ಲೂ ಕೂಡ ವಿಜಯದ ಕಹಳೆ ಮೊಳಗ್ತಾ ಇದೆ. ಅನೇಕ ವಿಚಾರ ಅಂದರೆ JDUನಿಂದ ಒಂದು ಟೈಗರ್ ಜಿಂದಾಹೆ ಅನ್ನುವಂಥ ಒಂದು ಪೋಸ್ಟರ್ ಸಿಕ್ಕಾಪಟ್ಟೆ ವೈರಲ್ ಆಗುತ್ತೆ. ಬಹುಶಃ ಈಗ ಈ ರಿಸಲ್ಟನ್ನು ನೋಡ್ತಾ ಇದ್ದರೆ ನಿಜಕ್ಕೂ ಅದು ನಿಜ ಆಯಿತು ಅಂತ ಅನಿಸುತ್ತಾ, ಅಥವಾ ಏನು ಹೇಳ್ತೀರಿ? ಅಬ್ಸಲ್ಯೂಟ್ಲಿ. ನೋಡಿ, ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಹಾಗೂ ಮಹಾಗಠಬಂಧನ್ ಈ ವೋಟ್ ಚೋರಿ ಅನಂತರ ಬೇರೆ ಬೇರೆ ಅಸಂಬದ್ಧ ನೆಗೆಟಿವ್ ಕ್ಯಾಂಪೇನನ್ನು ಮುಂತೆಗೆದುಕೊಂಡು ಹೋಗ್ತಾ ಇದ್ದರೆ, ಭಾರತೀಯ ಜನತಾ ಪಾರ್ಟಿ NDA ನಾವು ಕನ್ಸ್ಟ್ರಕ್ಟಿವ್ ಕ್ಯಾಂಪೇನನ್ನು ಮುಂತೆಗೆದುಕೊಂಡು ಹೋದ್ವಿ. ಲೈಕ್ ಇನ್ನೊಂದು ಬಾರಿ ನೀವೆಲ್ಲಾದರೂ ಇವರು RJD ಮಹಾಗಠಬಂಧನ್ ಬಂದರೆ ಹಿಂದೆ ಏನು ಜಂಗಲ್ ರಾಜ್ ಇತ್ತು ಅದು ಪುನಃ ಮರುಕಳಿಸುವಂಥ ಸಾಧ್ಯತೆ ಇದೆ. ಆನಂತರ ನಾವು ಹೇಳಿದ್ವಿ, ಉದ್ಯೋಗಕ್ಕೆ ಅವಕಾಶ ಇದು ಕ್ರಿಯೇಟ್ ಮಾಡ್ತೀವಿ, ಕೈಗಾರಿಕೆಗಳನ್ನು ತರ್ತೀವಿ, ಹಾಗೂ ಸುರಕ್ಷತೆ, ಮುಖ್ಯವಾಗಿ ಮಹಿಳಾ ಸುರಕ್ಷತೆ ಒಂದು ದೊಡ್ಡ ಒಂದು ವಿಷಯ ಆಗಿದೆ ಎಲ್ಲಿ, ಬಿಹಾರದಲ್ಲಿ. ಸೊ ಮಹಿಳಾ ಸುರಕ್ಷತೆ ಹಾಗೂ ರಾಜ್ಯದ ಕಾನೂನು ಸುವ್ಯವಸ್ಥೆ ಇದನ್ನು ಕಾಪಾಡಲಿಕ್ಕೋಸ್ಕರ ನಾವು ಏನು ಕೆಲಸ ಮಾಡಿದ್ವಿ ಅದನ್ನು ಮುಂದುವರ್ಸ್ಕೊಂಡು ಹೋಗ್ತೀವಿ ಅಂತ ಒಂದು ಕನ್ಸ್ಟ್ರಕ್ಟಿವ್ ಕ್ಯಾಂಪೇನನ್ನು ನಾವು ತೆಗೆದುಕೊಂಡು ಹೋದ್ವಿ. ಆದರೆ ನೀವೆಲ್ಲೋ ಒಂದು ಕಡೆ ರಾಹುಲ್ ಗಾಂಧಿ ಅವರನ್ನು ನೋಡಿ, ಅವರು ವೋಟ್ ಚೋರಿ ಬಿಟ್ಟರೆ ಅವರದ್ದು ಬೇರೆ ಏನೂ ನೆರೇಟಿವ್ ಇಲ್ಲ. ಅದನ್ನು ಎಲ್ಲ ರಾಜ್ಯಗಳಲ್ಲೂ ಅದನ್ನೇ ಮಾತಾಡ್ತಾ ಇದ್ದಾರೆ, ಅಲ್ಲೂ ಕೂಡ ಅದನ್ನೇ ರೆಸೊನೆನ್ಸ್ ಮಾಡಿದರು. ಅಷ್ಟೇ ಅಲ್ಲ, ಆನಂತರ ಇತ್ತು ನಿಮಗೆ ಇದೆಲ್ಲ ಅಂಶ ಎಫೆಕ್ಟ್ ಆಗ್ಬಿಡುತ್ತೋ, ಅದಕ್ಕೆ ಹೇಳಿದ್ರು ನೋಡಿ, ಭಾರತೀಯ ಜನತಾ ಪಾರ್ಟಿ ನಾವು ಒಂದು ಪಂಚಾಯತ್ ಎಲೆಕ್ಷನ್ನಿಂದ ಪಾರ್ಲಿಮೆಂಟ್ ಎಲೆಕ್ಷನ್ವರೆಗೆ ನಾವು ನಂಬೋದು ಸಂಘಟನ್ ಅವ್ರ ಶಾಸನ ಅನ್ನೋ ಒಂದು ತಳಪಾಯದ ಒಂದು ಪ್ರಿನ್ಸಿಪಲನ್ನು. ಏನಂದರೆ 24 hours ಅದು ಚುನಾವಣೆ ಇರಲಿ ಇಲ್ಲದೆ ಇರಲಿ ನಾವು ಸಂಘಟನೆಯನ್ನು ಆ್ಯಕ್ಟಿವ್ ಇಡ್ತೀವಿ. ಹಾಗೂ ನಮಗೆ ಎಲ್ಲೆಲ್ಲೋ ಅಧಿಕಾರದ ಅವಕಾಶವನ್ನು ಕೊಡ್ತಾರೋ ಅಲ್ಲಿ ಶಾಸನ್ ಅಂದರೆ ಉತ್ತಮವಾದಂಥ ಡೆವಲಪ್ಮೆಂಟ್ ಆ್ಯಕ್ಟಿವಿಟಿ ಹಾಗೂ ವೆಲ್ಫೇರ್ ಸ್ಕೀಮ್ಗಳನ್ನು ಜನರಿಗೆ ನಾನು ಹೇಳ್ತಾ ಇರೋಂಥ ಡೆಲಿವರ್ ಮಾಡೋದ್ರಲ್ಲಿ ಕಾನ್ಸಂಟ್ರೇಷನ್ ಮಾಡ್ತೀವಿ. ಆನಂತರ ನಾವೇನು ಕೆಲಸ ಮಾಡಿದ್ದೀವಿ ಅದನ್ನು ಜನರಿಗೆ ಮುಂದೆ ಇಟ್ಟು ಮುಂದೆ ಏನು ಮಾಡ್ತೀವಿ ಅನ್ನುವಂಥ ವಿಷನನ್ನು ಕೊಟ್ಟು ನಾವು ಓಟನ್ನು ಕೇಳ್ತೀವಿ. ಅದೇ ಎಲ್ಲೋ ಒಂದು ಕಡೆ ಇವರು ರಾಹುಲ್ ಗಾಂಧಿ ವೋಟ್ ಚೋರಿ ಬಗ್ಗೆ ಮಾತ್ರ, ಅವರು ಬಿಹಾರದ ಅಸ್ಮಿತೆ ಬಗ್ಗೆ ಏನೂ ಮಾತಾಡಿಲ್ಲ, ಡೆವಲಪ್ಮೆಂಟ್ ಬಗ್ಗೆ ಏನೂ ಮಾತಾಡಿಲ್ಲ, ವೆಲ್ಫೇರ್ ಸ್ಕೀಮ್ ಬಗ್ಗೆ ಏನೂ ಮಾತಾಡಿಲ್ಲ. ಆದರೆ ವೋಟ್ ಚೋರಿ ಅನ್ನುವಂಥ ಒಂದು ಸುಳ್ಳು ಕ್ಯಾಂಪೇನನ್ನು ಮಾಡ್ತಾ ಹೋದರು. ಅದನ್ನು ಇವತ್ತು ಬಿಹಾರದ ಜನ ಅವರಿಗೆ ಆ ಕ್ಯಾಂಪೇನಿಗೂ ಸೋಲುಂಟು ಮಾಡಿದ್ದಾರೆ, ಅವರಿಗೂ ಸೋಲುಂಟು ಮಾಡಿದ್ದಾರೆ. ಅದಾದ ನಂತರ ತೇಜಸ್ವಿ ಯಾದವ್ ಅವರು ಎಲ್ಲೋ ಒಂದು ಕಡೆ ಜಂಗಲ್ ರಾಜ್ ಅನ್ನುವಂಥ ಒಂದು ಇದು ಕಳಂಕ ಅವರ ಬೆನ್ನಿಗೆ ಅಂಟಿಕೊಂಡಿದ್ದನ್ನು ತೊಡೆದು ಹಾಕೋಕ್ಕೋಸ್ಕರ ಅವರು ಜಾಬ್ ಕ್ರಿಯೇಟ್ ಮಾಡ್ತೀನಿ, ಆನಂತರ ಕೈಗಾರಿಕೆಗಳನ್ನು ತರ್ತೀನಿ ಅಂತ ಹೇಳಿದ್ರು ಕೂಡ ಕಳಂಕವನ್ನ ಪದೇ ಪದೇ ನೀವು ನೆನಪಿಸ್ತಾ ಇದ್ರಿ. ಮಾಡಬೇಕಾದಂತ ಅವಶ್ಯಕತೆ ಕೂಡ ಇದೆ. 20 ವರ್ಷಗಳಿಂದ NDA ಸರ್ಕಾರನೇ ಇತ್ತು, ಆಲ್ಮೋಸ್ಟ್ ನಿತೀಶ್ ಕುಮಾರ್ CM ಆಗಿದ್ರು. 20 ವರ್ಷ ಆದ್ಮೇಲೆ ಕೂಡ ಈಗಲೂ ಲಾಲು ಬೇಕಾಗಿತ್ತ ಜನಕ್ಕೆ ಮುಟ್ಟಿಸ್ತೀವಿ ಹೆಚ್ಚಾಗಿ ಹಿಂದಿನ 20 ವರ್ಷದ ಹಿಂದಿನ ವಿಚಾರಗಳನ್ನ ತಗೊಂಡ್ ಬಂದ್ ಜನರಿಗೆ ನೆನಪಿಸ್ತಾ ಇದ್ರಿ. ಯಾಕಂತ ಹೇಳಿದ್ರೆ, ಯಾವಾಗ ಅದು ಇಸ್ವಿ ಎಷ್ಟು ಅಂತ ಆಮೇಲೆ ಹೇಳ್ತೀನಿ, 10 ವರ್ಷದಲ್ಲಿ ಲಾಲು ಪ್ರಸಾದ್ ಯಾದವ್ ಅವರ ಸರ್ಕಾರ ಇದ್ದಾಗ ಬಿಹಾರದಲ್ಲಿ ನಡೀತಿದ್ದೇನು, ಮರ್ಡ್ರು, ಡಕಾಯಿತಿ, ಅತ್ಯಾಚಾರ, ಸುಲಿಗೆ ಎಲ್ಲ. ಆನಂತರ ಯಾವ ರೇಂಜ್ಗೆ ಹೋಗಿತ್ತು ಅಂತ ಹೇಳಿದ್ರೆ, ಒಂದು IAS ಆಫೀಸರ್ ಮಹಿಳೆಯನ್ನ ಹಾಡು ಹಗಲೇ ಅತ್ಯಾಚಾರ ಮಾಡಿ ಕೊಲೆ ಮಾಡಿದಂತ ಒಂದು ಭಯಾನಕ ಘಟನೆ ನಡೀತಿತ್ತು. ಆದ್ರಿಂದಾಗಿ ಯಾವಾಗ ನಿತೀಶ್ ಕುಮಾರ್ ಅವರು ಬಂದ್ರು ಅದನ್ನ ಫಸ್ಟ್ ತೊಡೆದು ಹಾಕುವಂತ ಕೆಲಸವನ್ನ ಮಾಡಿದ್ರು. ಇವಾಗ ಯಾರಾದ್ರೂ ನಿತೀಶ್ ಕುಮಾರ್ ಅಂಡರ್ ಬಿಹಾರವನ್ನ ಇದು ಜಂಗಲ್ ರಾಜ್ ಅಂತ ಹೇಳ್ತಾ ಇದ್ದಾರಾ? ಇಲ್ಲ. ಯಾಕಂತ ಹೇಳಿದ್ರೆ ಅವರು ಮೊದಲ ಕೆಲಸ ಮಾಡಿರುವಂತದ್ದು ಶಾಂತಿ ಸುವ್ಯವಸ್ಥೆಯನ್ನ, ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡೋಕೋಸ್ಕರ. ಆದ್ರಿಂದಾಗಿ ಅವ್ರನ್ನ ಸುಶಾಸನ್ ಬಾಬು ಅಂತ ಇಂಡಿವಿಜುವಲ್ ಆಗಿ ಏನ್ ಗೆದ್ದಿಲ್ಲ. ಸೊ ಹಂಗ ಕಂಪ್ಲೀಟ್ ಕ್ರೆಡಿಟ್ ತಗೊಳ್ಳೋದಕ್ಕೆ ಅಂತ ಮುಂದಾಗ್ತಾ ಇದ್ದೀರಿ. ಹಲವು ಫ್ಯಾಕ್ಟರ್ಸ್ ಇದೆ ಇಲ್ಲಿ.
ಆಯ್ತಾ. JDU ಆಗಿರ್ಬೋದು, LJP ಆಗಿರ್ಬೋದು, ಹಲವು ಫ್ಯಾಕ್ಟರ್ಸ್ ಇದೆ. ಸೊ ಆ ನಿಟ್ಟಿನಲ್ಲಿ ನೀವು ಮುನ್ನಡೆ ಸಾಧಿಸ್ತಾ ಇದ್ದೀರಿ. ಆದ್ರೆ ನೀವು ಹೇಳ್ತಾ ಇರೋದು ಹೆಂಗೆ ಅಂತಂದ್ರೆ ಓನ್ಲಿ ಬಿಕಾಸ್ ಆಫ್ BJP ನಾವು ಗೆದ್ವಿ ಅನ್ನುವಂಥ ನಿಟ್ಟಿನಲ್ಲಿ ಜನಕ್ಕೆ ಕನ್ನವೇ ಆಗುವಂತಹ ಅವಶ್ಯಕತೆ ಇಲ್ಲ ಅನ್ನೋದು ಮುಂದಿನ ಭಾಗದಲ್ಲಿ ಮಾತಾಡ್ತೀವಿ. ಮಾತಾಡಿದ್ದು ಆನಂತರ ಸುಶಾಸನ್ ಬಾಬು ಅಂತ ಹೇಳಿದ ನಂತರ ಸುಶಾಸನ್ ಬಾಬು ಇಸ್ ನಾಟ್ ಬಿಲಾಂಗಿಂಗ್ ಟು ಬಿಜೆಪಿ. ಆಯ್ತು, ನಾಗೇಂದ್ರ ಪ್ರಸಾದ್ ಅವ್ರನ್ನ ಮಾತಾಡ್ಸ್ಕೊಂಡು ಬರ್ತೀನಿ. Yes, sir. Yes, sir. ಆಗಿ ನಾವು ಕಾಂಟ್ಯಾಕ್ಟ್ ಮಾಡಿದ್ವಿ, ಕೆಲಸ ಮಾಡಿದ್ವಿ. ಹಾಗೂ ಫೈನ್ NDA ಅಂತ ಬಂದಾಗ ಒಂದ್ ಸೆಕೆಂಡ್, NDA ಭಾಗ ಅವರು ಕೂಡ ಇದ್ದಾರೆ. NDA ಅಂತ ಬಂದಾಗ ಯಾವಾಗ್ಲೂ JDS ರಾಜ್ಯದಲ್ಲಿ ಕಿಂಗ್ ಮೇಕರ್ ಆಗ್ತಾ ಇತ್ತು. ಬಟ್ ಇಲ್ಲಿನ ಒಂದು ಕಿಂಗ್ ಮೇಕರ್ LJPನೂ ಇದೆ, JDU ಕೂಡ ಇದೆ. ಸೊ ಅಂದ್ರೆ ಇಲ್ಲಿ ಬಹಳಷ್ಟು ಫ್ಯಾಕ್ಟರ್ಸ್ ವರ್ಕೌಟ್ ಆಯ್ತು ಅಂತ. ಇದು ಹಿಂದಿನ ಜಂಗಲ್ ರಾಜನ್ನ ಗುಂಡಾ ರಾಜನ್ನ ತಗೊಂಡ್ ಬಂದ್ ಜನರ ಮುಂದೆ ಇಟ್ಟರು ಕೂಡ ಬಟ್ ಕೊಡುವಂತಹ ಆಫರ್ಗಳಲ್ಲಿ ನೀವು ಏನು ಕಡಿಮೆ ಮಾಡಲಿಲ್ಲ. ನೀವು ಒಳ್ಳೊಳ್ಳೆ ಆಫರ್ಗಳನ್ನ ಕೊಟ್ರಿ, ಗ್ಯಾರಂಟಿ ಸ್ಕೀಮ್ಗಳ ಮೊರೆ ನೀವು ಕೂಡ ಹೋದ್ರಿ, ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ. ಸೊ ಅದನ್ನು ಒಪ್ಕೊಳ್ತೀರಿ, ಅದನ್ನು ಒಪ್ಕೊಂಡ್ರು ಅನ್ಸುತ್ತಾ ಜನ, ಅದರಿಂದಾನೇ ಬಂತು ಅನ್ಸುತ್ತಾ ವೋಟ್ಸು? ನಿಮಗೆ ಮೊದಲನೇದಾಗಿ ಒಂದು ವಿಚಾರವನ್ನು ಇವತ್ತು ಬೆಳಿಗ್ಗೆಯಿಂದ ಮಾಧ್ಯಮಗಳಲ್ಲಿ ನಾನು ಕೂಡ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದೆ. ಒಂದು ವಕ್ತಾರನಾಗಿ ಇವತ್ತು ನಡೀತಾ ಇರತಕ್ಕಂಥದ್ದು ಒಂದು ರಾಜ್ಯದ ಚುನಾವಣೆ, ಯಾವುದು ಬಿಹಾರದ್ದು. ಅಲ್ಲಿ ನಡೀತಾ ಇರ್ತಕ್ಕಂಥ ಚುನಾವಣೆಯಲ್ಲಿ ಪ್ರಬಲವಾಗಿರ್ತಕ್ಕಂಥ ಎರಡು ಪ್ರಾದೇಶಿಕ ಪಕ್ಷಗಳು, ಒಂದು ಅದು ಆಡಳಿತದಲ್ಲಾಗಿರ್ಬೋದು, ವಿರೋಧ ಪಕ್ಷದಲ್ಲಾಗಿರ್ಬೋದು. ಎರಡೂ ಕೂಡ ವಿರೋಧ ಪಕ್ಷವಾಗಿ ಒಂದು ಪಕ್ಷ ಅತಿ ಎತ್ತರದಲ್ಲಿದ್ದರೆ ಆಡಳಿತ ಪಕ್ಷದಲ್ಲೂ ಕೂಡ ಒಂದು ಪಕ್ಷ ಎತ್ತರದಲ್ಲಿರ್ತಕ್ಕಂಥದ್ದು. ಈ ಎರಡೂ ಪಕ್ಷಗಳು ಕೂಡ ಜನತಾ ಪರಿವಾರದ ಕೊಂಡಿಗಳು ಅಂತಕ್ಕಂಥದ್ದು ಮರಿಬಾರದು. ಯಾಕೆ ಆ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ಇವತ್ತು ಪ್ರಾದೇಶಿಕತೆ ಎಷ್ಟರ ಮಟ್ಟಿಗೆ ನಮ್ಮ ದೇಶದಲ್ಲಿ ಇವತ್ತು ಕೂಡ ನಡೀತಾ ಇದೆ ಅಂತಕ್ಕಂಥದ್ದಕ್ಕೆ ನೆಲ, ಜಲ, ಭಾಷೆ, ನಮ್ಮ ಸ್ಥಳೀಯ ಸಮಸ್ಯೆಗಳು ಬಂದಂಥ ಸಂದರ್ಭದಲ್ಲಿ ಆ ಜನಗಳು ಆಯಾ ಭಾಗದಲ್ಲಿರ್ತಕ್ಕಂಥ ನಾಯಕರುಗಳನ್ನು ಆಯ್ಕೆ ಮಾಡ್ತಕ್ಕಂಥದ್ದಕ್ಕೆ ಇವತ್ತು ಯೋಚನೆ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ಮೊದಲನೇದು. ಎರಡನೇದು, ವಿಶೇಷವಾಗಿ ದಕ್ಷಿಣ ಭಾರತದಲ್ಲಿ ನಾವು ತಗೊಳ್ಳೋದಾದರೆ ಪ್ರಾದೇಶಿಕ ಪಕ್ಷಗಳದೇ ಕಾರ್ಬಾರ್ ಆಗ್ತದೆ. ದೇಶಾದ್ಯಂತ ಇವತ್ತು ನೋಡಿದ್ರೆ ಎಲ್ಲೋ ಒಂದು ರೀತಿ ಒಂದು ನಿಮಿಷ ಇಲ್ಲ ಒಂದು ನಿಮಿಷ ಹೇಳ್ತಾ ಇದ್ದೀನಿ. ಯಾಕೆ ನೀವು ದೇಶನೇ ಆಳಿದ್ದೀವಿ, ಅದರಲ್ಲಿ ಬೇರೆಯವರು ಆಳಿಲ್ಲ ದೇಶನ. ಈ ದೇಶದ ಪ್ರಧಾನಿಗಳಾಗಿದ್ದು ಇದೇ ಪ್ರಾದೇಶಿಕ ಪಕ್ಷದ ಸನ್ಮಾನ್ಯ ಶ್ರೀಮಾನ್ ದೇವೇಗೌಡರು, 2 ಬಾರಿ ಮುಖ್ಯಮಂತ್ರಿಗಳಾಗಿದ್ದು ಸನ್ಮಾನ್ಯ ಕುಮಾರಸ್ವಾಮಿ ಅವರು ಇದೇ ಪಕ್ಷದಿಂದಾನೇ ಅಂತಕ್ಕಂಥ ಮರಿಬಾರ್ದು ನಾವು. ಆದರೆ ಒಂದು ಏನಪ್ಪ ಅಂತಂದರೆ, ಯಾವೊಂದು ಅಲ್ಪಾವಧಿ ನಮಗೆ ಸಮಯ ಸಿಕ್ಕಿದಂಥ ಸಂದರ್ಭದಲ್ಲಿ ಇತಿಹಾಸ ಕಂಡಹಿಡಿದಂಥ ಒಂದು ಬೆಳವಣಿಗೆಗಳನ್ನ ಮಾಡಿದ್ದಾರೆ ಸನ್ಮಾನ್ಯ ದೇವೇಗೌಡರು ಅಂತಕ್ಕಂಥದ್ದು ಮರಿಬಾರ್ದು ಅನ್ನೋದು ಕೂಡ ಒಂದು ವಿಚಾರ. ಆದರೆ ಇವತ್ತು ಇಲ್ಲಿ ವಿಷಯಕ್ಕೆ ಬರ್ತಾ ಇರ್ತಕ್ಕಂಥದ್ದು ಎಲ್ಲೋ ಒಂದು ರೀತಿ ಈ ಒಂದು ಎರಡು ಪ್ರಾದೇಶಿಕ ಪಕ್ಷಗಳ ಚುನಾವಣೆ ಹಿನ್ನೆಲೆ ಹಿಂಭಾಗದಲ್ಲಿ ಎರಡು ರಾಷ್ಟ್ರೀಯ ಪಕ್ಷಗಳು ಇರ್ತಕ್ಕಂಥ ಸಂದರ್ಭದಲ್ಲಿ ರಾಷ್ಟ್ರೀಯ ಪಕ್ಷಗಳನ್ನೇ ತಾವು ಹೈಲೈಟ್ ಮಾಡ್ತಾ ಇರ್ತಕ್ಕಂಥದ್ದು ಎಲ್ಲ ನಾವು ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದೀವಿ. ಅದರ ಮುನ್ನೆಲೆಯಲ್ಲಿ ಪ್ರಾದೇಶಿಕ ಪಕ್ಷಗಳು ಇದೆ ಅಂತಕ್ಕಂಥದ್ದು ಇವತ್ತು ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ.